ಮತ್ತು 10th ಪಾಸ್ ಆದ ವಿದ್ಯಾರ್ಥಿನಿಯರೆಲ್ಲ ಹೇಗಿದ್ದೀರಪ್ಪ? ಹವಾಮಾನ ಎಲ್ಲ ಕರೆಕ್ಟಾಗಿದೆ ಅಲ್ಲ? ಇನ್ಮೇಲೆ ಹವಾಮಾನ ಕರೆಕ್ಟಾಗಿರಲ್ಲ. ಯಾಕಂದರೆ ನಿಮ್ಮ ನೆಚ್ಚಿನ ರಿಲೇಟಿವ್ಸ್, ನೇಬರ್ಸ್, ಊರವರೆಲ್ಲ ಇದ್ದಾರಲ್ಲ, ನಿಮ್ಮ ಕಿವಿ ಬುಡದಲ್ಲಿ ಬಂದು ಕೂತ್ಕೋತಾರೆ. 10th ಆಯ್ತಲ್ಲ ಮಗ, ಮುಂದೆ ಎಂತ ಮಾಡ್ತೀಯಾ? PU ಮಾಡು, ಇಂಜಿನಿಯರಿಂಗ್ ಮಾಡು, ಡಿಪ್ಲೊಮೊ ಮಾಡು, ಅದು ಮಾಡು, ಇದು ಮಾಡು, ಅದು ಮಾಡಿದರೆ ಇದು ಆಗ್ತದೆ, ಇದು ಮಾಡಿದರೆ ಅದು ಆಗ್ತದೆ ಅಂತ ಏನೇನೋ ಹೇಳ್ತಾರೆ. ಆದರೆ ನಾನು 10th PUC ಡಿಗ್ರಿ ಈ ಎಲ್ಲ ಚಕ್ರವ್ಯೂಹವನ್ನು ಭೇದಿಸ್ಕೊಂಡು ಬಂದವನು. ಏನು ಹೇಳ್ತೇನೆ ಅಂದರೆ, ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಉಂಟು ಅದನ್ನು ಮಾಡಿ, ಆಯಿತಾ? ಅವ್ರು ಹೇಳಿದರು ಅಂತ ಅದನ್ನು ತಗೊಳ್ಬೇಡಿ, ಇವ್ರು ಹೇಳಿದ್ರಂತ ಇದನ್ನು ತಗೊಳ್ಬೇಡಿ. ಒಂದು ವೇಳೆ PU ಮಾಡೋದಾದರೆ ಸೈನ್ಸ್ ತಗೊಂಡ್ರೇ ಮರ್ಯಾದೆ ಅಂತ ಸೈನ್ಸ್ ತಗೊಳ್ಳಿಕ್ಕೆ ಹೋಗಬೇಡಿ. ಆದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೈನ್ಸ್ ತಗೊಳ್ಳಿ, ಕಾಮರ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಾಮರ್ಸ್ ತಗೊಳ್ಳಿ, ಆರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಆರ್ಟ್ಸ್ ತಗೊಳ್ಳಿ. ಒಟ್ರಾಸಿ ಡಿಸಿಷನ್ ತಗೊಳ್ಬೇಡಿ. ಮತ್ತು ಫೇಲ್ ಆದವರು ಟೆನ್ಷನ್ ತಗೊಳ್ಳೋ ಮಾತೇ ಇಲ್ಲ. ರಿವ್ಯಾಲ್ಯೂಯೇಷನ್ ಹಾಕಿ, ಎಕ್ಸಾಮ್ ಬರೀರಿ. ಒಂದು ವೇಳೆ ಎಜುಕೇಷನಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತ ಅಂದ್ಕೊಳ್ಳಿ, ಏನಾದರೂ ಕೆಲಸ ಸ್ಟಾರ್ಟ್ ಮಾಡಿ, ಅದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ, ಪಾಸ್ ಆದವರಿಗಿಂತ ಹೆಚ್ಚಿಗೆ ದುಡಿಬೋದು. ಟೆನ್ಷನ್ ತಗೊಳ್ಬೇಡಿ ಅಂತ ಹೇಳ್ತಾ ಮತ್ತೆ ನಾವು ಸಿಗುವ, ಆಯಿತಾ?